ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನೆಲ್. ಇವತ್ತು ನಾನು ಡ್ರೈ ಫ್ರೂಟ್ ಲಡ್ಡು ಮಾಡೋ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಈ ಲಡ್ಡು ಮಾಡೋದಕ್ಕೆ ನಾನು 50 ಗ್ರಾಮ್ ಆಗುವಷ್ಟು ಒಣ ದ್ರಾಕ್ಷಿನ ತೊಗೊಂಡಿನಿ. ಅದನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 50 ಗ್ರಾಮ್ ಆಗುವಷ್ಟು ಬಾದಾಮನ್ನ ಚಾಪ್ ಮಾಡ್ಕೊಂಡಿದ್ದೀನಿ. 50 ಗ್ರಾಮ್ ಆಗುವಷ್ಟು ಪಿಸ್ತಾ, 50 ಗ್ರಾಮ್ ಆಗುವಷ್ಟು ಕ್ಯಾಶ್ಯೂಸ್, 50 ಗ್ರಾಮ್ ಆಗುವಷ್ಟು ಡ್ರೈ ಡೇಟ್ಸ್ ಮತ್ತು ಒಂದು ಬೌಲ್ ಅಂದರೆ ಆಲ್ಮೋಸ್ಟ್ 50 ಗ್ರಾಮ್ ಆಗುವಷ್ಟು ಜೋನಿ ಬೆಲ್ಲನ ತೊಗೊಂಡಿದ್ದೀನಿ. ಮತ್ತು ಒಂದು ಗ್ರೇಟೆಡ್ ಡ್ರೈ ಕೊಕೊನಟ್ ತೊಗೊಂಡಿದ್ದೀನಿ. ಒಂದು ಕೊಕೊನಟ್ ಇದೆ ಇಲ್ಲಿ, ಇದನ್ನು ನಾನು ಚಿಕ್ಕದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಅದಕ್ಕೆ ನಾನು 50 ಗ್ರಾಮ್ ಆಗುವಷ್ಟು ಡ್ರೈ ಡೇಟ್ಸ್ನ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆದ ನಂತರ ಇದ್ರ ಜೊತೆಗೇ ನಾನು 50 ಗ್ರಾಮ್ ಆಗುವಷ್ಟು ಬಾದಾಮನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ನಾನಿಲ್ಲಿ 50 ಗ್ರಾಮ್ ಆಗುವಷ್ಟು ಪಿಸ್ತಾನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಎಲ್ಲ ಇಲ್ಲಿ ನಾನು 50 ಗ್ರಾಮ್ ಆಗುವಷ್ಟೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಅಂಜೀರನ್ನು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 50 ಗ್ರಾಮ್ ಆಗುವಷ್ಟು ಕ್ಯಾಶ್ಯೂಸ್ನ ಚಾಪ್ ಮಾಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ತುಂಬ ಹೆಲ್ದಿ ಕೂಡ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕೊನೆಯದಾಗಿ 50 ಗ್ರಾಮ್ ಆಗುವಷ್ಟು ಡ್ರೈ ಗ್ರೇಪ್ಸ್ನ, ಒಣ ದ್ರಾಕ್ಷಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊತೀನಿ ಅಷ್ಟೇ. ಇದೀಗ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ಫ್ರೈ ಆಗಿದೆ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ನ ಸೇಮ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ತುಪ್ಪ ಹಾಕಿಬಿಟ್ಟು ಗ್ರೇಟೆಡ್ ಡ್ರೈ ಕೊಕೊನಟ್ನ ಫ್ರೈ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ತುಂಬ ರೋಸ್ಟ್ ಮಾಡ್ಕೋಬೇಡಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಘಮ ಬರುವಷ್ಟು ಫ್ರೈ ಮಾಡ್ಕೋಬೇಕು. ಈಗ ನಾನು ಅದು ಕೊಕೊನಟ್ ಫ್ರೈ ಆಗಿದೆ, ಅದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಂದರೆ 50 ಗ್ರಾಮ್ ಆಗುವಷ್ಟು ಡ್ರೈ ಜೋನಿ ಬೆಲ್ಲನ ಹಾಕೋತಿದ್ದೀನಿ. ನೀವಿಲ್ಲಿ ಕಲ್ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಜೋನಿ ಬೆಲ್ಲ ತುಂಬ ಹೆಲ್ದಿ ಆಗಿರೋದ್ರಿಂದ ನಾನಿಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಜೋನಿ ಬೆಲ್ಲ ಪಾಕ ಬರೋದು ಬೇಕಾಗಿಲ್ಲ, ಜಸ್ಟ್ ಸ್ವಲ್ಪ ತುಪ್ಪದ ಜೊತೆ ಮಿಕ್ಸ್ ಆದರೆ ಸಾಕಾಗುತ್ತೆ. ಇದು ಈಗ ಸಾಕು. ಇದನ್ನು ನಾನು ತೊಕ್ಕೋತೀನಿ. ಈಗ ನಾನು ಈ ಜೋನಿ ಬೆಲ್ಲ ಅಂದರೆ ಮೆಲ್ಟ್ ಆಗಿರೋ ಜೋನಿ ಬೆಲ್ಲನ ಈ ಡ್ರೈ ಫ್ರೂಟ್ ಮಿಕ್ಸ್ಚರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೀಗ ತುಂಬ ಬಿಸಿ ಇದೆ. ಇದು ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಕೋತೀನಿ. ಇದು ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಸ್ವಲ್ಪ ಹಾರ್ಡಾಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಈಗ ಆಲ್ಮೋಸ್ಟ್ ನಾನು ಎಲ್ಲ ಲಡ್ಡುನ ಮಾಡ್ಕೊಂಡಿದ್ದೀನಿ. ನೋಡಿ,
ಹೀಗೆ ಟೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟಿದ್ರೆ ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಹೆಲ್ದಿಯಾಗಿ